ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕೀರ್. ಚುಟುಕು ಕುಟುಕು ಈ ಕಾರ್ಯಕ್ರಮದಲ್ಲಿ ಕನ್ನಡದ ಅತ್ಯಂತ ಮಹತ್ವದ ಚುಟುಕು ಕವಿಗಳು ನಮ್ಮೊಂದಿಗಿದ್ದಾರೆ. ಅವರನ್ನ ಸ್ವಾಗತಿಸಲು ನನಗೆ ನಿಜಕ್ಕೂ ಖುಷಿ ಆಗ್ತದೆ. ಮೊದಲನೇದಾಗಿ ದುಂಡಿರಾಜ್, ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಸರ್. ನಮಸ್ಕಾರ. ನಮಸ್ಕಾರ. ಇನ್ನು ಜರಗನಹಳ್ಳಿ ಶಿವಶಂಕರ್, ನಿಮಗೆ ಸ್ವಾಗತ ಸರ್. ನಮಸ್ಕಾರ. ಇನ್ನು ಚಿಂತಾಮಣಿ ಕೊಡ್ಲಿಕೆರೆ ಅವರು, ನಿಮಗೂ ಕೂಡ ಸ್ವಾಗತ ಸರ್. ಒಂದು ಖುಷಿ ವಿಚಾರ ಅಂತಂದರೆ, ನಾವು ಮ್ಯಾಗ್ಝಿನ್ಗಳನ್ನ ಓದ್ತಿರ್ತೀವಿ, ತರಂಗ, ಸುಧಾ, ಮಯೂರ, ಅದರಲ್ಲೆಲ್ಲ ನಿಮ್ಮ ಹೆಸರುಗಳನ್ನ ಕೇಳಿಕೊಂಡು ಓದ್ಕೊಂಡು ಒಂದು ಇಮೇಜ್ ದುಂಡಿರಾಜ್ ಅಂದ್ರೆ ಹಿಂಗಿರ್ಬೋದು, ಹಿಂಗೊಂದು ಬಂದಿರುತ್ತೆ ಇಮೇಜು. ಅಂದರೆ ಅಷ್ಟೊಂದು ಆಪ್ತರಾಗಿಬಿಟ್ಟಿರ್ತಾರೆ ನೀವು. ಇವತ್ತು ನಮ್ಮ ಜೊತೆಗೆ ನೀವಿರೋದು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಗೌರೀಶ್, ತುಂಬ ಸಂತೋಷ. ಮತ್ತು ಕನ್ನಡದ ಇಬ್ಬರು ಒಳ್ಳೆಯ ಹನಿಗವನ ಬರೆಯುವ ಕವಿಗಳಾದ ನನ್ನ ಗೆಳೆಯರಾದ ಜರಗನಹಳ್ಳಿ ಮತ್ತು ಚಿಂತಾಮಣಿ ಕೊಡ್ಲಿಕ್ಕಿದೆ ಇಲ್ಲಿದ್ದಾರೆ. ನಾವೆಲ್ಲ ದೊಡ್ಡ ಕವಿತೆಗಳನ್ನು ಬರೆದಿದ್ದೇವೆ, ಆದರೆ ಹನಿಗವನಗಳಿಂದ ಹೆಚ್ಚಾಗಿ ಗುರುತಿಸಲ್ಪಟ್ಟಿದ್ದೇವೆ. ಯಾಕೆಂದರೆ ಹನಿಗಮನಕ್ಕೆ ಅದರದೇ ಆದ ಒಂದು ವೀಕ್ಷಕರು ಇರ್ತಾರೆ, ಶ್ರೋತೃಗಳಿರ್ತಾರೆ ಅಥವಾ ಅಭಿಮಾನಿಗಳಿರ್ತಾರೆ ಅಂತ. ಹನಿ ಅಂತಂದ್ರೆ ಬಹುಶಃ ಕನ್ನಡದ ಹನಿ ಮತ್ತು ಇಂಗ್ಲಿಷ್ ಎರಡು ಸೇರಿದ್ರು ಆಗುತ್ತೆ. ಆಮೇಲೆ ಹನಿಗಮನ ಅಂತಂದ್ರೆ ಅದು ಚಿಕ್ಕದಾಗಿರೋದೇ ಅದರದ ಮಹತ್ವ. ಚಿಕ್ಕದಂದ್ಬಿಟ್ರೆ ಅದು ಕಾವ್ಯ ಅಲ್ಲ ಅಂತ ನಾವು ಹೇಳೋಕ್ಕಾಗ. ಯಾಕಂದ್ರೆ ಕಾವ್ಯ ಇರೋದು ಗಾತ್ರದಲ್ಲಲ್ಲ, ಪರಿಣಾಮದಲ್ಲಿ ಅಂತ. ಚುಟುಕುಗಳ ಬಗ್ಗೆನೇ ಒಂದು ಚುಟುಕ ಇದೆ. ಚಿಕ್ಕದಾದರೂ ಆಕಾರ, ಚಿಕ್ಕದಾದರೂ ಆಕಾರ, ಚಿಕ್ಕದಲ್ಲ ಆಕಾರ. ಹಾಗೆ ಅನೇಕ ಸಂಗತಿಗಳನ್ನ ಬಹಳ ಖಾರವಾಗಿ ಹೇಳೋದಕ್ಕೆ ಈ ಚುಟುಕು ಬಹಳ ಸೂಕ್ತವಾದ ಮಾಧ್ಯಮ ಅಂತ ನನಗೆ ಅನಿಸುತ್ತೆ. ನಮ್ಮ ಕುವೆಂಪು ಅವರು ಹೇಳಿದರು, ಜೋಗುಳದ ಹರಕೆ ಅಂತ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಕೆ ಇದು ಮರೆಯದಿರು ಕಂದ, ಮರೆತೆಯಾದರೂ ಅಯ್ಯೋ ಮರೆತಂತೆ ನನ್ನ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿಯಾಗಿ ನಾನೊಂದು ಹನಿಗಮನ ಬರೆದಿದ್ದೆ. ಕನ್ನಡಕ್ಕೆ ಹೋರಾಡು ಕನ್ನಡವ ಕಾಪಾಡು, ಹಾಡುತ್ತಾ ತೂಗಿದಳು ತಾಯಿ. ಕನ್ನಡಕ್ಕೆ ಹೋರಾಡು ಕನ್ನಡವ ಕಾಪಾಡು, ಹಾಡುತ್ತಾ ತೂಗಿದಳು ತಾಯಿ. ಮಲಗಿದೆವು ನಾವು ಹಾಯಾಗಿ, ಮಲಗಿದೆವು ನಾವು ಹಾಯಾಗಿ, ಆದರೂ ಮರೆತಿಲ್ಲ ಮರೆಯುವುದು ಸಾಧ್ಯವೇ ತಾಯ ಜೋಗುಳದ ಹರಕೆ. ಆದರೂ ಮರೆತಿಲ್ಲ ಮರೆಯುವುದು ಸಾಧ್ಯವೇ ತಾಯ ಜೋಗುಳದ ಹರಕೆ. ನಿದ್ದೆಯಲ್ಲಿದ್ದರೂ ಹೊಡೆಯುತ್ತಲಿದ್ದೇವೆ ಶುದ್ಧ ಕನ್ನಡದಲ್ಲಿ ಗೊರಕೆ, ಶುದ್ಧ ಕನ್ನಡದಲ್ಲಿ. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಹೀಗೆ ನಾವು ಮಲಗೇ ಇರ್ತೀವಿ. ಇನ್ನು ಎಷ್ಟು ದಿನ ಮಲಗಿರ್ತೀವಿ? ಕನ್ನಡ ತಾಯಿ ಕೇಳ್ತಾಳೆ, ಎದ್ದೇಳಿ ಕನ್ನಡಿಗರೇ ಎದ್ದೇಳಿ ಕನ್ನಡಿಗರೇ ಅಂತ ಹೇಳ್ತಾ ಇರ್ತಾರೆ. ಆದರೂ ನಾವು ಇನ್ನೂ ಮಲಗೇ ಇದ್ದೀವಿ. ಹೇಳುತ್ತಿದ್ದಾಳೆ ಕನ್ನಡಾಂಬೆ, ಎದ್ದೇಳಿ ಕನ್ನಡಿಗರೇ ಬೆಳಗಾಯಿತು ಬೆಳಗಾಯಿತು. ಹೇಳುತ್ತಿದ್ದಾಳೆ ಕನ್ನಡಾಂಬೆ, ಎದ್ದೇಳಿ ಕನ್ನಡಿಗರೇ ಬೆಳಗಾಯಿತು ಬೆಳಗಾಯಿತು. ಇನ್ನೂ ಹೇಳದಿದ್ದರೆ ಹೇಳುತ್ತಾಳೆ, ಎದ್ದೇಳಿ ಕನ್ನಡಿಗರೇ ಬೆಳ್ಳಗಾಯಿತು ಗಡ್ಡ ಬೆಳ್ಳಗಾಯಿತು ಬೆಳ್ಳಗಾಯಿತು. ಬ್ಯೂಟಿಫುಲ್ ಸರ್. ಓಕೆ, ಈಗ ಜರಗನಹಳ್ಳಿಯವರು ಏನು ಹೇಳ್ತಾರೆ ಕೇಳಬೇಕು ನಾವು. ಡುಂಡಿಯವರು ಒಳ್ಳೆಯ ಪೀಠಿಕೆ ಹಾಕಿದ್ದಾರೆ. ಆದರೆ ಈ ಚುಟುಕ ಅಥವಾ ಹನಿಗವನ ಅಂತ ಏನಿದೆ ಅದನ್ನು ಈ ಕಾವ್ಯ ಪ್ರಕಾರದಲ್ಲಿ ಆ ರೀತಿ ಗುರುತಿಸೋದೇ ಎಲ್ಲೋ ಒಂದು ರೀತಿಯ ನನಗೆ ನನ್ನ ವೈಯಕ್ತಿಕವಾಗಿ ಒಂದು ವಿಷಾದ ಅನಿಸುತ್ತೆ. ಅವ್ರು ಮೊದಲೇ ಹೇಳಿದ್ರು, ಆ ಗಾತ್ರದಲ್ಲಿ ಯಾವುದೇ ಕವಿತೆಯನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ನನ್ನ ಒಂದು ಪದ್ಯ ಇದೆ, ಅದೇನು ಅಂತ ಹೇಳಿದ್ರೆ, ಅಗಾಧ ಕಡಲಿಗೂ ಹಾರಿ ಮುಗಿಲಾಗಿ ಹನಿ ಹನಿಯಾಗುವ ಆಸೆ. ಅಗಾಧ ಕಡಲಿಗೂ ಹಾರಿ ಮುಗಿಲಾಗಿ ಹನಿ ಹನಿಯಾಗುವ ಆಸೆ, ಈ ನೆಲದ ಪ್ರತಿ ಹನಿಗೂ ಓಡಿ ಓಡಿ ಕಡಲಾಗುವ ಆಸೆ. ಅಂದರೆ ಸಮುದ್ರಕ್ಕೂ ಕೂಡ ನಾನೆಲ್ಲ ಒಂದು ಹನಿಯಾಗಬೇಕು, ಆ ಹನಿಯಾಗಿ ಬಂದು ಈ ನೆಲವನ್ನು ತಣಿಸ್ಬೇಕು. ಈ ನೆಲದ ನಿಸರ್ಗ ಅಥವಾ ಈ ಚಕ್ರ ಏನಿದೆ, ಈ ನಿಂತಿರೋದೇ, ಈ ಜಗತ್ತು ನಿಂತಿರೋದೇ ಆ ಸೈಕಲ್ನಲ್ಲಿ. ಹಾಗಾಗಿ ಸಾಗರಕ್ಕೆ ಒಂದು ಹನಿಯಾಗಬೇಕು ಅಂತ ಆಸೆ, ಆ ಹನಿ ನಾನು ಸಮುದ್ರ ಸೇರಿ ನಾನೊಂದು ಕಡಲಾಗಬೇಕು ಅಂತ ಆಸೆ. ಹೀಗೆ ಕಾವ್ಯದ ಪರಿಣಾಮ ಏನು ಮತ್ತು ಕಾವ್ಯ ಯಾವ ರೀತಿಯಾದಂಥ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ನಾವಿಲ್ಲಿ 3 ಜನ ಕವಿಗಳೇನು ನಾವು ಇಲ್ಲಿ ಕುಳಿತಿದ್ದೇವೆ, ನಾವೆಲ್ಲ ಕೂಡ ಆ ಪ್ರಕಾರದಲ್ಲಿ ಸುಮಾರು ಒಂದು 3-4 ದಶಕಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಕನ್ನಡದಲ್ಲಿ ಯಾವತ್ತು ಕನ್ನಡ ಪರಂಪರೆಯನ್ನು ನೀವು ತಗೊಂಡು ನೋಡಿದ್ರೂ ಕೂಡ ಡುಂಡಿರಾಜ್ ಮಾಡಿದಷ್ಟು ಶ್ಲೇಷಾರ್ಥಗಳನ್ನು, ಅದು ಕೂಡ ಒಂದು ಸಂಪತ್ತಿನ ನಿಧಿನೇ ಅದು ಕನ್ನಡಕ್ಕೆ. ಅದರಿಂದ ಅವರು ಮಾಡಿದಷ್ಟು ಶ್ಲೇಷಾರ್ಥಗಳನ್ನು ಕನ್ನಡದಲ್ಲಿ, ಕನ್ನಡದ ಪರಂಪರೆಯಲ್ಲಿ ನೀವು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಈಗೆಲ್ಲೋ ದಾಸರು ರಾಗಿ ತಂದಿರ್ಯಾ ಭಿಕ್ಷಕ್ಕೆ ರಾಗಿ ತಂದಿರ್ಯಾ, ಯೋಗ್ಯರಾಗಿ ನೀವು ಭೋಗ್ಯರಾಗಿ, ಈ ಥರದ ಒಂದು ಶ್ಲೇಷಾರ್ಥಗಳನ್ನು ತರೋದಿದೆ. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಶ್ಲೇಷಾರ್ಥಗಳನ್ನು ಇಟ್ಕೊಂಡು ಒಂದು ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯ ಕಾಲ ಇದು ಬಹಳ ಮುಖ್ಯವಾದದ್ದು. ಎಸ್ ಸರ್, ತುಂಬ ಒಳ್ಳೆ ಮಾತುಗಳನ್ನ ಹೇಳಿದ್ರಿ. ಇನ್ನು ನಮ್ಮ
ಚಿಂತಾಮಣಿಯವರು ಏನು ಹೇಳ್ತಾರೆ ಕೇಳೋಣ. ನಮ್ಮ ಇಬ್ಬರು ಗೆಳೆಯರು ಬಹಳ ಒಳ್ಳೆ ರೀತಿಯಲ್ಲಿ ಪ್ರವೇಶದ ಮಾತುಗಳನ್ನು ಹೇಳಿದರು. ನಿಜಕ್ಕೂ ಕನ್ನಡದಲ್ಲಿ ಹನಿಗವಿತೆ ಅಂತ ನಾವೀಗ ಏನು ಕರಿತೇವೆ, ಅದರ ಒಂದು ದೊಡ್ಡ ಪರಂಪರೆ ಇದೆ. ನೀವು ಹಿಂದಕ್ಕೆ ಎಳ್ಕೊಂಡು ಹೋದರೆ ಮತ್ತು ಒಂದು ತಮಾಷೆಯ ಮಾತು ಕೂಡ ಇದೆ. ನಿಮ್ಮ ತುಂಬ ದೀರ್ಘವಾದ ಕವಿತೆಗಳಲ್ಲಿ ಕೂಡ ಕಡೆಯಲ್ಲಿ ಉಳಿಯೋದು ಕೆಲವೇ ಸಾಲುಗಳಂತೆ. ಮತ್ತು ಹನಿಗವಿತೆಗಳು ತಮ್ಮ ಕೆಲಸವನ್ನು ಕಡಿಮೆ ಮಾಡ್ಕೊಳ್ತವೆ. ಅವರು ನೆನಪಿನಲ್ಲಿ ಉಳಿಯುವಂಥ ಕೆಲವು ಸಾಲುಗಳನ್ನು ಬರೆಯುತ್ತಾರೆ ಅನ್ನೋ ಮಾತು. ಕವಿಯನ್ನು ಒಬ್ಬ ಹಾಸ್ಯಗಾರ ಅನ್ನೋ ರೀತಿಯಲ್ಲಿ ನೋಡಬೇಡಿ. ಅಂದ್ರೆ ಹನಿಗವಿತೆಯ ಉದ್ದೇಶ ಬರೇ ಹಾಸ್ಯ ಅಲ್ಲ, ಅದು ನಿಮ್ಮ ಡುಂಡಿರಾಜ್ ಬಹಳ ಸುಂದರವಾದ ಮಾತನಾಡಿದ್ರು. ಯಾಕೆಂದ್ರೆ ಅವರು ಅಪ್ಪಟ್ಟವಾದ ಕವಿ ಆದ್ರಿಂದ ಆ ಮಾತು ಬಂತವ್ರ ಬಾಯಿಂದ. ಒಟ್ಟಾರೆಯಾಗಿ ಅದೊಂದು ಪರಿಣಾಮ ಅಂತ. ಕಾವ್ಯದ ಪರಿಣಾಮ ನಿಮಗೆ ನಿಲುಕಬೇಕು. ಅದು ಭರ್ತೃಹರಿಯ ಸಂಸ್ಕೃತ ಶ್ಲೋಕದಲ್ಲಿ ನಿಮಗೆ ಸಿಕ್ಕಿರ್ಬೋದು. ಅವು ಕೂಡ ಪುಟ್ಟ ಪುಟ್ಟ ಸುಭಾಷಿತ ಶ್ಲೋಕಗಳು, ಅವು ಕೂಡ ಚುಟುಕದ ಮಾದರಿಯನ್ನು ನಮಗೆ ನೆನಪಿಗೆ ತರುತ್ತವೆ. ಆದ್ದರಿಂದ ನನಗೇನು ಅನ್ನಿಸ್ತದೆ ಅಂತಂದರೆ, ಕವಿಯನ್ನ ವಿದೂಷಕನನ್ನಾಗಿ ಮಾಡುವ ಈ ಪ್ರವೃತ್ತಿಯ ಬಗ್ಗೆ ನಾನು ಕವಿ ವಿದೂಷಕನಲ್ಲ ಅಂತ ಒಂದು ಪದ್ಯ ಬರೆದಿದ್ದೇನೆ. ಅಂದರೆ ಹಾಸ್ಯ ಮಾಡಬಾರ್ದಂತಲ್ಲ, ಜೀವನದಲ್ಲಿ ಹಾಸ್ಯ ಬೇಕು. ಕವಿ ಶಾಂತಿಯನ್ನ ಸಂತೋಷವನ್ನ ತಂದುಕೊಡುವುದೇ ಅವನ ಕಾವ್ಯದ ಒಂದು ಅತ್ಯುನ್ನತ ನೆಲೆಯ ಕಾರ್ಯ. ಅದೇನೋ ಸರಿ, ಅದರ ಬಗ್ಗೆ ನನಗೆ ಏನೋ ಸಂದೇಹವಾಗಲಿ ಆಕ್ಷೇಪವಾಗಲಿ ಇಲ್ಲ. ಒಂದು ಸಣ್ಣ ಚುಟುಕ ಓದ್ತೇನೆ ಕನ್ನಡದ ಬಗ್ಗೆ. ಕನ್ನಡ ಉಳಿಯುತ್ತದೆಯೇ, ಕನ್ನಡ ಬೆಳೆಯುತ್ತದೆಯೇ, ಕನ್ನಡ ಉಳಿಯುತ್ತದೆಯೇ, ಕನ್ನಡ ಬೆಳೆಯುತ್ತದೆಯೇ, ಅಂಜದಿರಿ, ಅಳುಕದಿರಿ, ಪ್ಲೀಸ್ ಡೋಂಟ್ ವರಿ ಅನ್ನುತ್ತಾಳೆ ಇಂಗ್ಲೀಷಲ್ಲಿ ತಾಯಿ ಭುವನೇಶ್ ವರಿ. ಅದಕ್ಕೆ ತುಂಬ ಒಳ್ಳೆ ಪ್ರವೇಶಕ್ಕೆ ಅನಿಸುತ್ತೆ ಇದು, ಈ ಮೂರು ಕವಿಗಳ ಮೂಲಕ. ಮತ್ತು ಅವ್ರ ಮಾತುಗಳನ್ನ ಕೇಳೋಣ ಚಿಕ್ಕದೊಂದು ಬ್ರೇಕ್ ನಂತರ.